ಹಾಯ್, ಗುಡ್ ಮಾರ್ನಿಂಗ್. ನಾವೀಗ ಹೋಗ್ತಾ ಇದ್ದೇವೆ ಮಂತ್ರಾಲಯಕ್ಕೆ. ಮೊನ್ನೆ ಯಾವ ರೀತಿ ಅಚಾನಕ್ ಆಗಿ ನಾವು ಹಾಸನಾಂಬಕ್ಕೆ ಹೋಗಿದ್ವು, ಅದೇ ರೀತಿ ಇವತ್ತು ಅಚಾನಕ್ ಆಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ. ಇದು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ. ನೀವು ನೋಡ್ತಾ ಇರ್ಬೋದು, ಅಲ್ಪ ಸ್ವಲ್ಪವಾಗಿ ಕಾಣ್ತಾ ಉಂಟು ನೋಡ್ಬೇಕಿದ್ರೆ, ಯಾಕೆಂದ್ರೆ ನಾವು ದೂರದಲ್ಲಿದ್ದೇವೆ ಸ್ವಲ್ಪ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟ ನಾವು ಉಪ್ಪಿನಂಗಡಿ, ಹುಜಿರೆ, ಪಶ್ಚಿಮ ಘಟ್ಟದ ಚಾರ್ಮಾಡಿ ಘಾಟಿಯ ಮೂಲಕ ಮೂಡಿಗೆರೆ, ಚಿಕ್ಕಮಗಳೂರು, ಕಡೂರು ಮಾರ್ಗವಾಗಿ ಮಂತ್ರಾಲಯವನ್ನು ತಲುಪುವ ನಿರ್ಧಾರವನ್ನು ಮಾಡ್ತೇವೆ. ಉಪಹಾರ ಉಜಿರೆಯಲ್ಲಿ, ನಂತರ ಚಾರ್ಮಾಡಿ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಜೊತೆಗಿದ್ದ ಕೃಷ್ಣನ ಭಾವ ಹಾಗೂ ಅವರ ಮಕ್ಕಳು ಕಾಯ್ತಾ ಇರ್ತಾರೆ. ಅವರನ್ನ ಮಾತಾಡಿಸ್ಕೊಂಡು ನಮ್ಮ ಮುಂದಿನ ಪ್ರಯಾಣ ಚಾರ್ಮಾಡಿ ಘಾಟಿಯ ಕಡೆಗೆ. ಕೇಶವ ಅಂತ ದೂರ ಬೇಡ, ಏನೋ ಒಂದು ಲಾಡ್ ಮಾಡಿ ಕೊಟ್ಟಿದ್ದಾರೆ, ಆದ್ರೆ ಹೆಸರು ದೂರ ಬೇಡ. ಸೂಪರ್ ಆಗಿತ್ತು. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ. ಅಲ್ಲಿ ಬಳಿ ಪಸಲೆಯಲಿ ದನಗಳಂಬಾಯಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ. ನಾವೀಗ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ನಲ್ಲಿ. ಇಲ್ಲಿ ಮಾರಾಟಕ್ಕೆ ಹೂವುಗಳ ರಾಶಿಯನ್ನೇ ಹಾಕಲಾಗಿದೆ. ಸ್ಪೆಷಲ್ ಆಗಿದ್ದು ಬಿಡಿ ಹೂವುಗಳು. ಬಿಡಿ ಹೂವುಗಳನ್ನ ಕೆಜಿ ಲೆಕ್ಕದಲ್ಲಿ ಮಾರ್ತಾರೆ. 1 ಕೆಜಿ ಬಿಡಿ ಹೂವಿಗೆ 80 ರಿಂದ 150 ರೂಪಾಯಿವರೆಗೆ ರೇಟ್ ಇರುತ್ತೆ. 1 ಕೆಜಿ ಬಿಡಿ ಹೂವುಗಳಲ್ಲಿ 4 ರಿಂದ 5 ಮಾರು ಹೂವುಗಳನ್ನ ಕಟ್ಟಬಹುದು. ಎಂಟೂವರೆ ಗಂಟೆಗೆ ಪುತ್ತೂರಿಂದ ಹೊರಟಿದ್ದೇವೆ ನಾವು. ಈಗ ಹೊಸದುರ್ಗ ತಲುಪಿದ್ದೇವೆ. ಎಷ್ಟಾಯ್ತು ಟೈಮ್ ಈಗ? 1:42. ಅಂದ್ರೆ ಎಷ್ಟೊತ್ತಾಯ್ತು? 5 ಗಂಟೆ ಜರ್ನಿ ಆಯ್ತಾ ಅಂತಲ್ಲ? 8:30, 9:30, 10:30, 11:30, 12:30, 1:30, 5:30. 5 ಗಂಟೆ ಜರ್ನಿ ಆಗಿದೆ. ಈಗ ಹೊಸದುರ್ಗದಲ್ಲಿ ಇಲ್ಲಿ ಊಟ ಮಾಡಬೇಕು. ಏನು ಸ್ಪೆಷಲ್ ಇದೆ ಅಂತ ನೋಡ್ಬೇಕು ಇಲ್ಲಿ. ಹೋಟೆಲ್ನಲ್ಲಿ ಊಟ ಮಾಡಿ ಮತ್ತೆ ಮುಂದಿನ ಪ್ರಯಾಣ ಮಂತ್ರಾಲಯದ ಕಡೆಗೆ. ಮಧ್ಯಾಹ್ನದ ಊಟ ಆಯಿತು. ನಮಗೆ ಊಟ ಮಾಡಿ ಕಣ್ಣಲ್ಲಿ ಬಾಯಲ್ಲಿ ಎಲ್ಲ ನೀರು ಬಂತು. ಯಾಕಂತ ಹೇಳಿದ್ರೆ ನಮಗೆ ಖಾರ ತಿಂದ ಅಭ್ಯಾಸ ಇಲ್ಲ. ಇಲ್ಲಿ ಖಾರ ನೋಡಿದ್ರೆ ಒಂದು ಫಸ್ಟ್ ಬೈಟಲ್ಲೇ ನಾವು ಕಲೆಕ್ಟ್ ಆಗಿದ್ದೀವಿ. ಆ ರೀತಿ ಖಾರ ಇದೆ. ದೇವ್ರೆ, ಯಾವ ರೀತಿ ಊಟ ಮಾಡ್ತಾರೆ? ವೆಜ್ಜೇ ಈ ರೀತಿ ಊಟ ಇದ್ದರೆ, ವೆಜ್ಜೇ ಈ ರೀತಿ ಖಾರ ಇದ್ದರೆ, ಇನ್ನು ನಾನ್ ವೆಜ್ ಯಾವ ಥರ ಇರ್ಬೋದು ದೇವರಿಗೂ. ಅಬ್ಬಾ, ಈಗ ಚಳ್ಳಕೆರೆ ರಸ್ತೆಯಲ್ಲಿದ್ದೇವೆ. ಫಸ್ಟ್ ಟೈಮ್ ಇಲ್ಲಿ ಟೋಲ್ ಪ್ಲಾಜಾದಲ್ಲಿ ಟೋಲ್ ಇದೆ. ಎಷ್ಟೊಂದ ಗೊತ್ತಿಲ್ಲ, ಫಾಸ್ಟ್ ಟ್ಯಾಗಲ್ಲಿ ಕಟ್ ಆಗಿದೆ ಅದು. ಬಟ್ ರೋಡ್ ಇಲ್ಲಿಂದ ಹೈವೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಎಷ್ಟು ದೂರ ಏನಿದೆ ಅಂತೇಳಿ. ಜೀವರ್ಗಿಗೆ ಇಲ್ಲಿಂದ 395, ಚಳ್ಳಕೆರೆಗೆ 30 ಕಿಲೋಮೀಟರ್ ಇದೆ. ಮೋಸ್ಟ್ಲಿ ಇದು 205 ಕಿಲೋಮೀಟರ್ ಮಂತ್ರಾಲಯಕ್ಕೆ ಇರಬೇಕು ಅನ್ಸುತ್ತೆ.
ಸ್ಟೇಟಸ್ ಹಾಕೋದ್ರಲ್ಲಿ ಸ್ಟೇಟಸ್ ನೋಡೋದ್ರಲ್ಲೇ ಇದ್ದಾರೆ. ಈಗ ನೋಡಿದಲ್ಲ ನಾನು ಮಾತ್ರ ಡ್ರೈವಿಂಗ್ ಅಲ್ಲಿ ಇದ್ದೇನೆ. ಒಬ್ಬ ಮಾತ್ರ ಡ್ರೈವಿಂಗ್ ಅಲ್ಲಿ ಇದ್ದಾನೆ, ಮತ್ತೆಲ್ಲ ಸ್ಟೇಟಸ್ ಅಲ್ಲೇ ಇದ್ದಾರೆ. ಗ್ರೂಪ್ ಮಾಡ್ಬೇಡ ಅಲ್ಲ ಯಾರಿಗೆ ಗ್ರೂಪ್ ಮಾಡಿ ಗೊತ್ತು, ನಿಮಗೆ ಗ್ರೂಪ್ ಮಾಡಿ ಗೊತ್ತು, ಗ್ರೂಪ್ ಮಾಡಿ. ವಿಶೇಷ ಅಂತ ಹೇಳಿದ್ರೆ 2 ದಿವಸ ಹಿಂದೆ ಗ್ರೂಪ್ ಮಾಡೋದು ಒಪ್ಪಿಕೊಂಡಿದೆ. ನೀವು ಹೋಗಿ ಬಂದ ನಂತರ ಇವಾಗ ಗ್ರೂಪ್ ಎಂತಾಗೆ ಮಾಡ್ತಾರೆ. ಇಲ್ಲ ಒಬ್ಬೊಬ್ಬರಿಗೆ ಕಳಿಸ್ಬೇಕು. ಎಲ್ಲರೂ ಆ್ಯಡ್ ಮಾಡಿ, ನನ್ನ ನೆಟ್ ಬ್ಯೂಟಿಫುಲ್. ಎಲ್ಲರೂ ನೆಟ್ ಮೀಟ್ ಮಾಡಿ, ಎಲ್ಲ ಫೋಟೋ ಹಾಕ್ಲಿ. ಹೈವೇ ಮಾತ್ರ ಸೂಪರ್ ಆಗಿದೆ. ಹಾಗೆ ಯಾರು ನಂಗೆ ಕೊಡಿ ಅಲ್ಲಿಕ್ಕಿಲ್ಲ. ಎಂತ ಸೂಪರ್ ಹೈವೇ, ಸೂಪರ್ ಹೈವೇ, ಟಾಪ್ ಆ್ಯಂಡ್ ಟಾಪ್ ಆಗಿ. ಎಂಟೂವರೆಗೆ ಬೆಳಿಗ್ಗೆ ಹೊರಟಿದ್ದು 8:30 ಸಾಯಂಕಾಲ ರಾತ್ರಿ ಬಂದು ತಲುಪಿದ್ದೀವಿ ನಾವೀಗ. ಬಂದ ತಕ್ಷಣ ನಾವು ರಾಯರ ದರ್ಶನ ಮಾಡಬೇಕು ಅಂತ ಬಂದ್ವಿ. ನಾಳೆ ಬೆಳಿಗ್ಗೆ ಮತ್ತೆ ಬರ್ತೀವಿ. ದರ್ಶನ ಆದರೆ ಎಲ್ಲ ಮೋಸ್ಟ್ಲಿ ಬಂದಾಗಿದೆ. ಹೊರಗಡೆಯಿಂದ ಬೃಂದಾವನದ ಸ್ಕ್ರೀನ್ ಏನಿದೆ ಅದು ಕಾಣ್ತಾ ಇದೆ ಈಗ.